ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪೂರ್. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ಗಾಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ನಿಮ್ಮ ನ್ಯೂಸ್ 18 ಸಮಾಜಕ್ಕೆ ಕಳಕಳಿ ಹೊಂದಿದೆ ಮತ್ತು ಜನರ ಧ್ವನಿಯಾಗಿ ಅನೇಕ ರೀತಿಯ ಸುದ್ದಿಗಳನ್ನು ಮಾಡ್ತಾ ಇದೆ. ಆ ಸುದ್ದಿಗಳಿಗೆ ಈಗ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತ ಸ್ಪಂದನೆ ಸಿಕ್ಕಿದ್ದು ಈಗ ಆ ಸಮಸ್ಯೆಗಳು ಬಗೆಹರಿಯುವಂಥ ನಿಟ್ಟಿನಲ್ಲಿ ಕೆಲಸ ಆಗ್ತಾಯಿದೆ. ಕಳೆದ ತಿಂಗಳು ಏಪ್ರಿಲ್ 14ರಂದು ಕೊಪ್ಪಳ ನಗರದಲ್ಲಿರುವಂಥ ಬುದ್ಧಿಮಾಂದ್ಯರ ಆರೈಕೆ ಅನುಪಾಲನಾ ಕೇಂದ್ರದ ಸುತ್ತಲೂ ಇರುವಂಥ ಪರಿಸರದ ಕುರಿತು ನ್ಯೂಸ್ 18ನ ನಮ್ಮೂರಿನಲ್ಲಿ ಒಂದು ವರದಿ ಪ್ರಸಾರವಾಯಿತು ಮತ್ತು ನ್ಯೂಸ್ 18ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಸಹ ಈ ಕುರಿತು ವರದಿ ಪ್ರಸಾರವಾಯಿತು. ಆ ವರದಿಗೆ ಸ್ಪಂದಿಸಿರುವಂಥ ಕೊಪ್ಪಳ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಆಗಿರುವಂಥ ಅವ್ಯವಸ್ಥೆ ಕುರಿತು ತಕ್ಷಣವೇ ನಗರಸಭೆಯಿಂದ ಕ್ರಮ ಕೈಗೊಳ್ಳಿ ಅನ್ನುವಂಥ ಸೂಚನೆ ನೀಡಿದರು. ಆ ಸೂಚನೆ ಹಿನ್ನೆಲೆಯಲ್ಲಿ ಈಗ ಆ ಪರಿಸರ ಸುತ್ತಲಿರುವಂಥ ಕಸಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸ್ವಚ್ಛತೆಗೆ ಒಂದಿಷ್ಟು ಆದರೆ ಸಂಪೂರ್ಣವಾಗಿ ಅಲ್ಲಿ ಸ್ವಚ್ಛತೆ ಇನ್ನೂ ಪೂರ್ಣವಾಗಿ ಸ್ವಚ್ಛತೆ ಆಗಿಲ್ಲ. ಕಾರಣ ಅಂತೇಳಿದರೆ ಅಲ್ಲಿರುವಂಥದ್ದು ಕೆಲವೊಂದಿಷ್ಟು ಒತ್ತುವರಿಯಾಗಿದೆ. ಜೊತೆಗೆ ಇಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ನಿರ್ಮಿಸಿದ್ದಾರೆ ಮತ್ತು ಇಲ್ಲಿ ಯಾವುದೇ ಕಂಪೌಂಡ್ಗಳಿಲ್ಲದೆ ಇರಕೊಂಡಾಗಿ ಜನ ಬಯಲುದೇಸಿಗೆ ಹೋಗ್ತಾ ಇದ್ದಾರೆ. ಇದನ್ನು ನಿಯಂತ್ರಿಸಬೇಕಾಗಿದ್ದರೆ ಇಲ್ಲಿ ಒಂದು ದೊಡ್ಡ ಕಂಪೌಂಡನ್ನು ಆಗಲೇಬೇಕು ಅನ್ನುವಂಥ ಒಂದು ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಕೊಪ್ಪಳ ಜಿಲ್ಲಾಧಿಕಾರಿಗಳು ನಗರಸಭೆಗೆ ಸೂಚನೆ ನೀಡಿದ್ದೇನೆಂದರೆ ಇಲ್ಲಿ ಕಂಪೌಂಡ್ ನಿರ್ಮಿಸಲು ಒಂದು ಪ್ರಸ್ತಾವನೆ ಸಲ್ಲಿಸಿರಿ ಅನ್ನುವಂಥ ಮಾತು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಕೊಪ್ಪಳ ನಗರಸಭೆಯಿಂದ ಈಗ ಅಲ್ಲೊಂದು ಕಂಪೌಂಡ್ ನಿರ್ಮಿಸಲು 25 ಲಕ್ಷ ರೂಪಾಯಿ ಒಂದು ಯೋಜನೆ ಸಿದ್ಧವಾಗಿ ಪ್ರಸ್ತಾವನೆ ಸಲ್ಲಿಸಿ ಅದು ಮಂಜೂರಾದರೆ ಆ ಪ್ರದೇಶದಲ್ಲಿರುವಂಥ ಎಲ್ಲದಕ್ಕೂ ಒಂದು ಕಂಪೌಂಡ್ ಆಗಿ ಇಲ್ಲಿ ಜನರು ಬರೋದು. ಜೊತೆಗೆ ಸರ್ವೆ ಇಲಾಖೆಯಿಂದ ಅದನ್ನು ಸರ್ವೆ ಮಾಡಿ ಅಲ್ಲಿ ಒತ್ತುವರಿ ಇರೋದರಿಗೆ ನೋಟಿಸ್ ಕೊಡಬೇಕು ಮತ್ತು ತಿಪ್ಪೆ ಹಾಕ್ಕೊಂಡವರಿಗೆ ನೋಟಿಸ್ ಕೊಟ್ಟು ಅವನ್ನ ತೆರವುಗೊಳಿಸುವಂಥ ಕಾರ್ಯಕ್ಕೆ ಮುಂದಾಗಿದ್ದೇವೆ ಅನ್ನುವಂಥದ್ದು ಇಲ್ಲಿಯ ನಗರಸಭೆಯ ಪೌರಾಯುಕ್ತರ ಮತ್ತು ಪೌರಾಯುಕ್ತರು ಆಗಿರುವಂಥ ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿಗಳ ಮಾತಾಗಿದೆ. ಅನುಪಾಲನಾ ಕೇಂದ್ರದ ಬಗ್ಗೆ ಈಗ ಆಲ್ರೆಡಿ ಮಾನ್ಯ ಆಡಳಿತಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕೊಪ್ಪಳ ನಗರಸಭೆಯವರು ಮತ್ತು ನಾನು ತಹಸೀಲ್ದಾರ್ ಅವರು ವಿಸಿಟ್ ಮಾಡಿದ್ವಿ. ಸೊ ಅಲ್ಲಿ ನೈರ್ಮಲ್ಯತೆಯಿಂದ ಅದು ಸ್ಥಳ ಕೂಡಿತ್ತು. ನನಗೆ ಮನೆ ಜಿಲ್ಲಾಧಿಕಾರಿಗಳು 2 ಕೆಲಸಗಳನ್ನ ಕೊಟ್ಟಿದ್ದರು. ಒಂದು ಅಲ್ಲಿರ್ತಕ್ಕಂಥ ಯಾರ್ಯಾರು ಒತ್ತುವರಿ ಮಾಡಿದಾರಲ್ಲ ಅವ್ರನ್ನೆಲ್ಲರನ್ನೂ ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಹೇಳಿದರು. ನಾವು ಅದಕ್ಕೋಸ್ಕರ ಈಗ ಸರ್ವೆ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ಈಗ ಆಲ್ರೆಡಿ ಸರ್ವೆ ಮಾಡಿ ಅಂತ ಹೇಳಿ ಮನವಿಯನ್ನು ಕೊಟ್ಟಿದ್ವಿ. ಅವರು ಸರ್ವೆ ಮಾಡಿ ನಮಗೆ ರಿಪೋರ್ಟನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಎರಡನೇದು ಅತ್ಯಂತ ಮುತುವರ್ಜಿ ವಹಿಸಿ ಈಗ ಆಲ್ರೆಡಿ ಅಲ್ಲಿ ದನಕರುಗಳನ್ನ ಕಟ್ಟೋದು ಮತ್ತು ಕೆಲವೊಂದಿಷ್ಟು ಜನ ಎಲ್ಲ ತಿಪ್ಪೆಗಳನ್ನ ಹಾಕೊಳ್ತಾ ಇದ್ರು ಅನಧಿಕೃತವಾಗಿ. ಆ ತಿಪ್ಪೆಗಳನ್ನೆಲ್ಲವನ್ನೂ ಕೂಡ ನಾವೀಗ ತೆರವುಗೊಳಿಸಿದ್ದೀವಿ. ಇನ್ನೊಂದು ಕೆಲಸನೂ ಕೂಡ ಹೇಳಿದರು, ಈಗಿರ್ತಕ್ಕಂಥ ಕಂಪೌಂಡನ್ನು ಎತ್ತರೀಕರಣ ಮಾಡಬೇಕು ಮತ್ತು ಹೊಸ ಕಂಪೌಂಡನ್ನು ಮುಂದೆ ಹಾಕೋಬೇಕು ಅಂತ ಹೇಳಿದರು. ಅದ್ರ ಬಗ್ಗೆಯೂ ಕೂಡ ಈಗ ಆಲ್ರೆಡಿ ನಾವು ಸವಿಸ್ತಾರವಾಗಿ ನಮ್ಮ AWE ಮತ್ತು JE ಅವ್ರನ್ನ ಕಳಿಸ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡಿಸಿ ಸುಮಾರು 25 ಲಕ್ಷದಷ್ಟು ಅಂದಾಜು ಪತ್ರಿಕೆಯನ್ನು ಈಗ ಆಲ್ರೆಡಿ ನಾವು ತಯಾರು ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಖಂಡಿತವಾಗ್ಲೂ ಕಂಪೌಂಡನ್ನು ಕಟ್ಟಿಬಿಟ್ಟು ಅದನ್ನು ಸ್ಥಳವನ್ನು ಸಂರಕ್ಷಣೆ ಮಾಡ್ತೀವಿ. ಇವುಗಳ ಮಧ್ಯೆ ಇಲ್ಲಿ ಅನೇಕ ಕಳೆದ 4-5 ವರ್ಷಗಳಿಂದಲೂ ಸಹ ಇಲ್ಲಿ ರಾಜ್ಯದ ಮೂಲೆಯಿಂದ ಬುದ್ಧಿಮಾಂದ್ಯರು, ಅದರಲ್ಲೂ ನಿರಾಶ್ರಿತರು, ಅವರಿಗೆ ಯಾವುದೇ ಹಿಂದಿಲ್ಲ ಮುಂದಿಲ್ಲದೆ ಇರುವಂಥವರಿಗೆ ಇಲ್ಲಿ ಆರೈಕೆ ಮಾಡಬಹುದು. ಒಟ್ಟು 20 ಜನರಿಗೆ ಅವಕಾಶ ಇರುವಂಥ ಈ ಕೇಂದ್ರದಲ್ಲಿ ಈಗ 17 ಜನ ಇದ್ದಾರೆ. ಅವರು ಆ ವಾಸನೆಯಲ್ಲಿ ಮಧ್ಯದಲ್ಲಿ ಬರಬೇಕಾಯಿತು. ಜೊತೆಗೆ ಇಲ್ಲಿ ಬಯಲು ದೇಶಕ್ಕೆ ಹೋಗೋರ ಜೊತೆಗೆ ಅವರು ಸದಾ ಅಲ್ಲಿ ಸಿಬ್ಬಂದಿ ಕಿರಿಕಿರಿ ಮಾಡ್ಕೊಳ್ತಾ ಇದ್ದರು. ಆದರೆ ಇದನ್ನು ನಿಯಂತ್ರಿಸಲೇಬೇಕು ಅನ್ನುವಂಥ ಒತ್ತಾಯ ಹಿಡಿದಕ್ಕೆ ನ್ಯೂಸ್ 18 ಧ್ವನಿಯಾಗಿ ಆ ಸುದ್ದಿ ಪ್ರಸಾರವಾದ ನಂತರ ಈಗ ಅದು ಜಿಲ್ಲಾಡಳಿತ ಅದಕ್ಕೆ ಕಣ್ಣು ತೆರೆದು ಅಲ್ಲಿ ಒಂದಿಷ್ಟು ಕೆಲಸ ಆಗ್ತಾ ಇರೋದಕ್ಕೆ ವಿಕಲಚೇತನರ ಅನುಪಾಲನಾ ಕೇಂದ್ರದ ಸಿಬ್ಬಂದಿ ಅದಕ್ಕೆ ನ್ಯೂಸ್ 18ಗೆ ಧನ್ಯವಾದಗಳಿದ್ದಾರೆ. ನ್ಯೂಸ್ 18 TV ಚಾನಲಲ್ಲಿ ನಮ್ಮ ಅನುಪಾಲಂಗರ ಸುತ್ತಮುತ್ತಲ ಸ್ವಚ್ಛತೆ ಕುರಿತು ಒಂದು ಜಾಹೀರಾತು ಬಂದಿತ್ತು. ಆ ಜಾಹೀರಾತನ್ನು ಆಧರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಅನುಪಾಲನಾ ಕೇಂದ್ರಕ್ಕೆ ಭೇಟಿ ಕೊಟ್ಟು ವಿವಿಧ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಈ ಸುತ್ತಮುತ್ತಲ ವಾತಾವರಣ ನೋಡಿ ತಕ್ಷಣವೇ ಇದನ್ನು ಸ್ವಚ್ಛತೆ ಮಾಡಬೇಕಂತೇಳಿ ಅಧಿಕಾರಿ ವರ್ಗಕ್ಕೆ ತಿಳಿಸಲಾಯಿತು. ಆ ಪ್ರಕಾರ ಆವತ್ತಿನ ದಿನವೇ ಒಂದು ಸುತ್ತಮುತ್ತಲು ಒಂದು ಸ್ವಲ್ಪ ಸ್ವಚ್ಛತೆ ಆಯಿತು. ತದನಂತರದಲ್ಲಿ ಮಾಡೋದಾಗಿ ತಿಳಿಸಿದ್ದಾರೆ. ಈ ಒಂದು ನ್ಯೂಸ್ ಜಾಹೀರಾತು ಮುಖಾಂತರ ನಮ್ಮ ಅನುಪಾಲಂಗರಿಗಿಂತ ಸಾರ್ವಜನಿಕ ಗಲೀಜು ಮಾಡೋದು ಕೂಡ ಕಡಿಮೆ ಮಾಡಬೇಕಂತೇಳಿ ನಾವು ಒಂದು ಜಾಹೀರಾತು ನೀಡಿದ್ವಿ. ಆ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದಕ್ಕೆ ಸ್ಪಂದನೆ ನೀಡಿ ನಮ್ಮ ಅನುಪಾಲಂಗರಿಗೆ ಭೇಟಿ ನೀಡಿದ್ದು ತುಂಬ ಒಳ್ಳೆಯದಾಯಿತು.
ಈಗಾಗಲೇ ಅಧಿಕಾರಿಗಳು ಆ ಒಂದು ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ನಾವು ಕೂಡ ಇಲಾಖೆಯಿಂದ ಹೋಗಿ ಭೇಟಿ ಮಾಡಿ ಅದರ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡಾಗ ಕೆಲವೇ ದಿನಗಳಲ್ಲಿ ಸುತ್ತಮುತ್ತಲೆಲ್ಲ ಸ್ವಚ್ಛ ಮಾಡಿ ನಿಮ್ಗೆ ಅದು ಅನುಕೂಲವಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ನೀಡಿದರು. ಈ ರೀತಿ ಕೆಲಸ ಆಗ್ತಾ ಇದೆ. ಜೊತೆಗೆ ಇದು ಆದಷ್ಟು ಬೇಗನೆ ಇಲ್ಲಿ ಕಾಂಪೌಂಡ್ ಆಗಿ ಇಲ್ಲಿರುವಂಥ ವಿಕಲಚೇತನರು ಆದರೆ ಈಗಿರುವಂಥ 17 ಜನ ಮುಂದೆ ಮತ್ತೊಂದಿಷ್ಟು ಜನ ಬರ್ಬೋದು. ಈ ಅಲ್ಪಾಲ ಕೇಂದ್ರಕ್ಕೆ ಹೆಚ್ಚು ಸ್ವಚ್ಛತೆ ಮತ್ತು ಶುದ್ಧವಾದ ಗಾಳಿಯನ್ನು ನೀಡಬೇಕು ಅನ್ನೋದು ಒಂದು ಕಡೆ. ಆದರೆ ಈ ಪ್ರದೇಶದಲ್ಲಿ ಈಗಾಗಲೇ ಕನ್ಸ್ಯೂಮರ್ ಕೋರ್ಟು ಮತ್ತು ಬೇರೆ ಬೇರೆ ಕಟ್ಟಡಗಳು ಬರಲಿವೆ, ಅವುಗಳು ಸಹ ಆರಂಭವಾದರೆ ಇಲ್ಲಿ ಏನು ಈ ಅಸ್ವಚ್ಛತೆ ಏನಿದೆ ಅದು ಮಾಯವಾಗಿ, ಕೊಳಚೆ ಪ್ರದೇಶ ಮಾಯವಾಗಿ ಶುದ್ಧ ಗಾಳಿಯ ಪ್ರದೇಶವಾಗ್ತಾಯಿದೆ ಅನ್ನುವಂಥ ಮಾತುಗಳು ಬರುತ್ತೆ. ಈ ನಿಟ್ಟಿನಲ್ಲಿ ನ್ಯೂಸ್ 18 ಕಾರ್ಯಕ್ಕೆ ಜನರ ಮೆಚ್ಚುಗೆ ವ್ಯಕ್ತಾಗಿದ್ದು, ಇದು ಬೇಗನೆ ಎಲ್ಲವೂ ಅಂದುಕೊಂಡಂತೆ ಆಗಿ ಬೇಗನೆ ಈ ಕಾರ್ಯ ಮುಗಿಯಲಿ ಮತ್ತು ಇಲ್ಲಿಯ ಅನುಪಾಲನಾ ಕೇಂದ್ರಕ್ಕೆ ಶುದ್ಧ ಗಾಳಿ ಸಿಗಲಿ ಅನ್ನುವಂಥ ಒಂದು ಒತ್ತಾಯಸೆ ನಮ್ಮದಾಗಿದೆ. ಶರಣಪ್ಪ ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.